ಅಂದರೆ ಕ್ಷಯ ರೋಗ. ನಾವು ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ರೂಪಾಯಿಯಲ್ಲಿ 4 ಆಣೆಯಷ್ಟು ಬೇರೆ ಎಲ್ಲ ದೇಶಗಳಲ್ಲಿದ್ದರೆ 75% 12 ಆಣೆಯಷ್ಟು ಮಾತ್ರ ನಮ್ಮ ಕೊಪ್ಪಳದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ಇದ್ದಾರೆ. ನಾವು ಅದ್ರ ಬಗ್ಗೆ ಮಾಹಿತಿ ಮಾಡ್ತಾ ಇಲ್ಲ. ಈ ಕ್ಷಯ ರೋಗ ಅನ್ನೋದು ಪ್ರತಿ ವರ್ಷ 3 ಲಕ್ಷ ಜನರಿಗೆ, ಅಂದರೆ ನಾವು ಈಗ 100 ಜನ ಒಂದು ಕಡೆ ಕೂತ್ರೆ ಅದರಲ್ಲಿ 40 ಜನರಿಗೆ ಕ್ಷಯ ರೋಗದ ಬ್ಯಾಕ್ಟೀರಿಯಾಗಳು ಅಂದರೆ ಹುಳುಗಳು ನಮ್ಮ ದೇಹದಲ್ಲಿ ಸೇರ್ಕೊಂಡಿದ್ದಾವೆ. ಅದು ನಮಗೆ ಯಾವಾಗ ಹೊರಗೆ ಬರ್ತಂದ್ರೆ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ಶಕ್ತಿ ಯಾವಾಗ ಕಡಿಮೆ ಆಗುತ್ತೆ ಅವಾಗ ನಾವು ಹೋಗ್ತೀವಿ. ಅದು ಎಷ್ಟಂದ್ರೆ 5% ಜನರಿಗೆ ಹೊರಗೆ ಬರ್ತದೆ. ಅದರಿಂದ ಈ ರೋಗದ ಲಕ್ಷಣಗಳು ಏನೇನಂದ್ರೆ 2 ವಾರಗಳಿಗಿಂತ ಜಾಸ್ತಿ ಯಾರಿಗೆ ಕೆಮ್ಮಿರ್ತದ, ಸಾಯಂಕಾಲ ವೇಳೆ ಬೆವರು ಸಮೇತ ಯಾರಿಗೆ ಜ್ವರ ಬರ್ತದ, ತೂಕದಲ್ಲಿ ಯಾರಿಗೆ ಕಡಿಮೆ ಆಗ್ತದ, ಆನಂತರ ಹಸುವೆ ಯಾರಿಗೆ ಆಗದಿರಲ್ಲ, ಮತ್ತೆ ಕೆಮ್ಮುವಾಗ ಸೀನುವಾಗ ಬರುವಂಥ ಕಫದಲ್ಲಿ ರಕ್ತದ ಕಲೆಗಳಿದ್ದರೆ ಇಂಥವ್ರಿಗೆ ನಾವು ಕ್ಷಯ ರೋಗ ಇರಬಹುದು ಅಂತ ಶಂಕಿಸಬಹುದು. ಆಯ್ತು ಅಂತ ಹೇಳ್ತಾರೆ. ಹಸುವಿನ ಬಗ್ಗೆ ಅಂದ್ರೆ ಜಾಸ್ತಿ ಹಸು ಯಾರಿಗಾಗಲ್ಲ. ಅಂದ್ರೆ ನಾವು ಊಟ ಭಯಂಕರ ಹಸಿವೆ ಆಗ್ತಿರ್ತದ, ಅದು ಊಟ ಮಾಡ್ಬೇಕಂದ್ರೆ ಊಟ ಹೋಗ್ತಿಲ್ಲ ಅಂತ ಸ್ಥಿತಿಯಾಗಿದೆ. ಇಂಥ ಲಕ್ಷಣಗಳಿದ್ರೆ ನಾವು ಕ್ಷಯ ರೋಗ ಇರಬಹುದು ಅಂತ ಶಂಕಿಸಬಹುದು. ಐತಂತ ಹೇಳೋದಿಲ್ಲ. ಇದನ್ನು ಐತಂತ ಯಾವಾಗ ಕಂಡು ಹಿಡಬೇಕಂದ್ರೆ ನಾವು ಕಫ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಂಥ ಲಕ್ಷಣಗಳಿದ್ದರೆ ಯಾರೇ ಇರಲಿ, ನಮ್ಮ ಆಸ್ಪಾಸ್ನಲ್ಲಿ, ನಮ್ಮ ಹತ್ತಿರದಲ್ಲಿ, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಯಾರೇ ಜನ ಇರಲಿ, ಅವ್ರಿಗೆ ಇಂಥ ಲಕ್ಷಣಗಳು ಕಂಡುಬಂದರೆ ಅವ್ರಿಗೆ ಕಫ ಪರೀಕ್ಷೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ರೋಗದಿಂದ ಪ್ರತಿ ವರ್ಷ 3 ಲಕ್ಷ ಜನರು ಸಾಯ್ತಾ ಇದ್ದಾರೆ. ನಾವು ಅದನ್ನು ಯಾರು ವಿಚಾರ ಮಾಡ್ತಾ ಇಲ್ಲ. ಕರೋನಾದಿಂದ ಎಲ್ಲೋ 2,000 ಜನ ಸತ್ತೋದಕ್ಕೆ ಏನೋ ಅಲ್ಲಿ ಸತ್ರು ಇಲ್ಲಿ ಸತ್ರು ಅಂತ ಹೇಳ್ತಾ ಇದ್ದೀವಿ. ಆದರೆ ನಮ್ಮದೇ ದೇಶದಲ್ಲಿ ಪ್ರತಿ ವರ್ಷ 3 ಲಕ್ಷ ಜನರು ಸಾಯ್ತಾ ಇದ್ದಾರೆ. ಪ್ರತಿ ವರ್ಷ 3 ಲಕ್ಷ ಹೆಣ್ಮಕ್ಳು ಗಂಡನಿಂದ